ಈ ಒಂದು ರೂಟಲ್ಲಿ ನೀವು ಕುಷ್ಟಗಿ ರೈಲ್ವೆ ಸ್ಟೇಷನ್ ಕಡೆ ಬರಬೇಕು. ಇಲ್ಲಿ ಬಂದಿದ ತಕ್ಷಣ ನಿಮ್ಗೊಂದು ಅಂಡರ್ ಪಾಸ್ ಕಾಣಿಸ್ತಿದೆ ನೋಡಿ. ಇಲ್ಲಿ ನೀವು ರೈಟ್ ತೊಗೊಂಡ್ರೆ ಸ್ಟೇಷನ್ ಬಿಲ್ಡಿಂಗ್ ಎಂಟ್ರ್ ಆಗ್ತೀರಾ. ಫುಲ್ ಬಿಗಿ ಬಂದೋಬಸ್ತ್ ಇದೆ ನೋಡಿ ಪೊಲೀಸ್ ಅವ್ರ ಕಡೆಯಿಂದ. ಯಾಕಂದರೆ ರೈಲ್ವೆ ಮಿನಿಸ್ಟರ್ ಸಹ ಬರ್ತಿದ್ದಾರೆ, ನಮ್ಮ ಸೋಮಣ್ಣ ಸರ್ ಅವರು. ಇನಾಗ್ರಲ್ ಸ್ಪೆಷಲ್ ಟ್ರೈನ್ನ ರೇಕ್ ಕೂಡ ರೆಡಿಯಾಗಿದೆ, ಲೊಕೊಮೋಟಿವ್ ಡೆಕೋರೇಟ್ ಆಗಿದೆ. ಸೊ ಹೋಗಿ ತೋರಿಸ್ತೀನಿ ರೀ ಅದಕ್ಕೆ ಕೂಡ. ಸ್ಟೇಷನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಒಂದು ಚೂರು ಕಾಂಪ್ರಮೈಸ್ ಮಾಡ್ದಂಗೆ. ಇದು ಲಾಸ್ಟ್ ಸ್ಟೇಷನ್ ಸದ್ಯಕ್ಕೆ ಇದು ಲಾಸ್ಟ್ ಸ್ಟೇಷನ್. ಇಲ್ಲಿಂದ ಇನ್ನೂ ಟ್ರ್ಯಾಕ್ ಹೋಗುತ್ತೆ, ವಾಡಿ ತನಕ ಹೋಗುತ್ತೆ. ಬಟ್ ಸದ್ಯಕ್ಕೆ ಮೊದಲನೇ ಹಂತದ ಇನಾಗ್ರೇಷನ್ ಆಗಿದೆ, ಪ್ಲಸ್ ಕನ್ಸ್ಟ್ರಕ್ಷನ್ ಸಹ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಆರ್ಟ್ ವರ್ಕ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಹಂಪಿನ ಕಳ್ಳಿನ ರಥ ಕೂಡ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲೇ ಫಂಕ್ಷನ್ ಆಗೋದು, ಅಂದರೆ ಇನಾಗ್ರೇಷನ್ ಸೆರೆಮನಿ ಅಲ್ಲ, ಇಲ್ಲೇ ಮಾಡೋದು. ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಕೆಲವೇ ದಿನಗಳ ಮುಂಚೆ ಪಾಂಬನ್ನ ಇನಾಗ್ರೇಷನ್ ನಿಮಗೆ ತೋರಿಸಿದೆ. ಅದು ತಮಿಳ್ನಾಡು ರಾಜ್ಯದಲ್ಲಿ ಇನಾಗ್ರೇಷನ್ ಆಗಿತ್ತು. ಇವತ್ತು ನಮ್ಮ ಕರ್ನಾಟಕದಲ್ಲೇ ಇವತ್ತು ಒಂದು ಇನಾಗ್ರೇಷನ್ ಆಗ್ತಾಯಿದೆ. ಯಾವುದಪ್ಪ ಅಂದರೆ ಕುಷ್ಟಗಿಯಿಂದ ಹುಬ್ಳಿವರೆಗೂ ಒಂದು ಸ್ಪೆಷಲ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ನ ಲಾಂಚ್ ಮಾಡ್ತಿದ್ದಾರೆ. ಪ್ಲಸ್ ಕುಷ್ಟಗಿಯಿಂದ ತಲಕಾಲ್ವರೆಗೂ ಒಂದು ಲೈನ್ ಸಹ ಇನಾಗ್ರೇಟ್ ಮಾಡ್ತಾಯಿದ್ದಾರೆ. ಯಾವ ಲೈನಪ್ಪ ಅದು ಅಂದರೆ ತಲಕಾಲಿಂದ ವಾಡಿಗೆ ಹೋಗುವಂಥ ಒಂದು ಸೆಕ್ಷನಲ್ಲಿ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗಿದೆ, ಅಂದರೆ ತಲಕಾಲಿಂದ ಕುಷ್ಟಗಿವರೆಗೂ ಈ ಲೈನನ್ನ ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೋಸ್ಕರ ಈ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ ಅನ್ಸುತ್ತೆ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಉತ್ಸಾಹಕರ ಆಗಿದ್ದಾರೆ ಈ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕೆ, ಪ್ಲಸ್ ಈ ಒಂದು ಹೊಸ ರೂಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ. ಸೊ ನೀವು ಉತ್ಸಾಹಕರ ಆಗಿದ್ದೀರಾ ಅಂದ್ಕೊತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಲೊಕೊಮೋಟಿವ್ ನೋಡ್ಬಿಡಿ ಒಂದ್ಸತಿ. ನೋಡಿರಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಲೊಕೊಮೋಟಿವ್ನ. ಪ್ಲ್ಯಾಟ್ಫಾರ್ಮ್ಗೆ ಹೋಗೋಕ್ಕೆ ಒಂದು ಸ್ಟೆಪ್ಸ್ ಸಹ ಕೊಟ್ಟಿದ್ದಾರೆ ನಿಮಗೆ. ಅಥವಾ ಸ್ಟೆಪ್ಸ್ ಇಲ್ಲ ಅಂದರೆ ವೀಲ್ ಚೇರ್ ಆಕ್ಸೆಸಿಬಿಲಿಟಿಗೆ ಅಥವಾ ತುಂಬ ಲಗೇಜ್ ಇದ್ದರೆ ನೀವು ಈ ಥರ ಈ ಒಂದು ಸ್ಟೆಪ್ಸ್ ಟೈಪಲ್ಲಿ ನೀವು ಮೇಲ್ಗಡೆ ಸಹ ಹತ್ತಬಹುದು. ಇಲ್ಲಿ ನಿಮಗೆ ಟ್ರಾಲಿ ಬ್ಯಾಗ್ಸ್ ಇರುತ್ತಲ್ಲ, ಆ ಟ್ರಾಲಿ ಬ್ಯಾಗ್ಸ್ನ ಆರಾಮಾಗಿ ಎಳ್ಕೊಂಡು ಇಲ್ಲಿ ಹತ್ಬೋದು. ಅದೇ ಸ್ಟೆಪ್ಸಲ್ಲಾದರೆ ನಿಮಗೆ ಅದನ್ನು ಕೈಯಲ್ಲೇ ಇಟ್ಕೊಂಡು ನೀವು ಮೇಲ್ಗಡೆ ಹತ್ತಬೇಕಾಗೆ ಬರುತ್ತೆ. ಇಲ್ಲಿ ವೀಲ್ ಚೇರ್ಗೂ ಸಹ ಆಕ್ಸೆಸಿಬಿಲಿಟಿ ಇದೆ, ಮತ್ತು ಟ್ರಾಲಿ ಬ್ಯಾಗ್ಸ್ ಕೂಡ ಆಕ್ಸೆಸಿಬಿಲಿಟಿ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಮುಂದಾಲೋಚನೆಯ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ನೋಡಿ, ಕ್ರೂ ರೆಸ್ಟ್ ರೂಮ್ ಸಹ ಇದೆ, ವಾಶ್ರೂಮ್ಸ್ ಕೊಟ್ಟಿದ್ದಾರೆ, ಲೇಡೀಸ್ ವೇಟಿಂಗ್ ಹಾಲ್ ಇದೆ, ಮತ್ತು ಜೆಂಟ್ಸ್ ವೇಟಿಂಗ್ ಹಾಲ್ ಸಹ ಈ ಒಂದು ಹೊಸ ರೈಲ್ವೆ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ. ಪ್ಲ್ಯಾಟ್ಫಾರ್ಮು ಫಸ್ಟ್ ಫ್ಲೋರಲ್ಲಿದೆ ಅಂದ್ಕೊಂಡೆ, ಬಟ್ ಫಸ್ಟ್ ಫ್ಲೋರಲ್ಲ ಸರಿ, ಸೆಕೆಂಡ್ ಫ್ಲೋರಲ್ಲಿದೆ ಪ್ಲ್ಯಾಟ್ಫಾರ್ಮು. ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿ ಸಹ ಡೆಕೋರೇಷನ್ಸ್ ಅಂದರೆ ಆಕೃತಿಗಳನ್ನ ಇಲ್ಲಿ ಸಹ ಆರ್ಟ್ ವರ್ಕ್ಸ್ಗಳನ್ನ ಮಾಡಿದ್ದಾರೆ. ನೋಡಿ, ಇದೆ ಮೇನ್ ಟಿಕೆಟ್ ಕೌಂಟರ್. UTS ಆ್ಯಪ್ನಲ್ಲಿ ಈ ಟಿಕೆಟ್ ಇನ್ನೂ ಅವೈಲೇಬಲ್ ಇಲ್ಲ. ಪ್ಲಸ್ ವೇರ್ ಇಸ್ ಮೈ ಟ್ರೈನಲ್ಲೂ ಇವತ್ತಿನ ಡೇಟ್ ಪ್ರಕಾರ
ಅಂದರೆ 15ನೇ ತಾರೀಕು ಪ್ರಕಾರ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಆನ್ಲೈನಲ್ಲಿ ಅಂದರೆ ಅನ್ರಿಸರ್ವ್ ಟಿಕೆಟ್ನ ನೀವು UTS ಆ್ಯಪಲ್ಲಿ ತೊಗೊಳಕ್ಕಾಗಲ್ಲ. ಇನ್ನೊಂದು 1 ವೀಕ್ ಒಳಗಡೆ ಅಪ್ಡೇಟ್ ಸಹ ಆಗುತ್ತೆ. ಸೊ ಫಿಸಿಕಲಾಗೆ ನೀವು ಇಲ್ಲಿಗೆ ಬಂದು ಟಿಕೆಟ್ನ ತೊಗೋಬೇಕಾಗಿ ಬರುತ್ತೆ. ನೋಡಿ, ಇದೇ ಕಂಟ್ರಿ ಇನಾಗ್ರಲ್ ಸ್ಪೆಷಲ್ ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ಸ್ಪೆಷಲ್ ಇದು ಅಲ್ಲ. ಫಿಸಿಕಲಾಗೆ ಇಲ್ಲಿ ಟಿಕೆಟ್ ತೊಗೊಳ್ಬೇಕಾಗಿ ಬರುತ್ತೆ. UTS ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ. ಬನ್ನಿ ಹೋಗಿ ನೋಡೋಣ ಎಷ್ಟಾಗುತ್ತೆ ಅಂತ. ಈ ಟ್ರೈನ್ ಎಕ್ಸ್ಪ್ರೆಸ್ ಟ್ರೈನ್ ಅಂತರ ಕನ್ಸಿಡರ್ ಮಾಡ್ತಾರೆ. ಸೊ ಪ್ರೈಸ್ ಎಷ್ಟಾಗುತ್ತೆ ಹುಬ್ಳಿವರೆಗೂ ಅಂತ ನೋಡೋಣ ಬನ್ನಿ. ಸ್ಟೇಷನಲ್ಲಿ ಕ್ಯಾಶಲ್ಲೇ ಪೇ ಮಾಡಬೇಕಂತ ಏನಿಲ್ಲ, UPIನಲ್ಲಿ ಸಹ ನೀವು ಪೇ ಮಾಡ್ಬೋದು. ಡೈರೆಕ್ಟಾಗಿ ತೋರಿಸುತ್ತೆ ಹುಬ್ಳಿವರೆಗೂ. ಪೇಮೆಂಟ್ ಆಗಿದೆ. ನೋಡಿ, ಈ ಥರ ಟಿಕೆಟ್ ಬಂತು. ಎಕ್ಸ್ಪ್ರೆಸ್ ಟ್ರೈನ್ ಅಂತ ಹೇಳಿದ್ನಲ್ಲ. ಸೊ ಟೋಟಲಾಗೆ 153 ಕಿಲೋಮೀಟ್ರ್ ಇದೆ ಇಲ್ಲಿಂದ ಹುಬ್ಳಿವರೆಗೂ. ಅದಕ್ಕೆ 70 ರೂಪಾಯಿ ಆಗಿ ಟಿಕೆಟ್ ಬಂತು. ಹೇಳಬೇಕಂದ್ರೆ ಆಲ್ಮೋಸ್ಟ್ 1 ಕಿಲೋಮೀಟ್ರಿಗೆ ಬರೀ 50 ಪೈಸೆನಲ್ಲಿ ನೀವು ಕುಷ್ಟಗಿಯಿಂದ ಹುಬ್ಬಳ್ಳಿವರೆಗೂ ಹೋಗ್ಬೋದು. ಸೊ ಇವತ್ತಿನ ಲೋಕೋಮೋಟಿವ್ ಬಗ್ಗೆ ಹೇಳಬೇಕಂದ್ರೆ WDP 4D ಅಂದರೆ ಹುಬ್ಬಳ್ಳಿ ಶೆಡ್ನ WDP 4D 40518 ಇವತ್ತು ನಮ್ಮನ್ನು ಲೀಡ್ ಮಾಡ್ತಿದೆ. ಏನು ಸಖತ್ತಾಗಿ ನೋಡಿ ಡೆಕೋರೇಟ್ ಮಾಡಿದ್ದಾರೆ. ಫ್ರಂಟ್ ಲುಕ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಇದು ಸೈಡ್ ಲುಕ್ಕು. ಕೋಚಸ್ ಸಹ ನೋಡಿ, ಫ್ರೆಶ್ ಆಗಿ ಪೇಂಟ್ ಮಾಡಿರೋವಂಥ ಉತ್ಕೃಷ್ಟ ಕೋಚಸ್, ICF ಫ್ಯಾಬ್ರಿಕೇಷನ್ ಇರೋವಂಥ ಕೋಚಸ್ಗಳಿದು. ಸಂಖ್ಯೆ 0735 ಕುಷ್ಟಗಿ ನಿಂದ ಗದಗ ಮೂಲಕ ಹುಬ್ಬಳ್ಳಿ ಹೋಗುವ ಹುಬ್ಬಳ್ಳಿ ಎಕ್ಸ್ಪ್ರೆಸ್ 30 ನಿಮಿಷದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1 ಹೊರಡಲಿದ್ದು ಹುಬ್ಬಳ್ಳಿ ಸೇ ಕುಷ್ಟಗಿ. ನಾನಂತೂ ಇನ್ಫಾರ್ಮೇಷನ್ಸ್ ಕೊಟ್ಟೆ ಈ ಟ್ರೈನ್ ಬಗ್ಗೆ ಮತ್ತು ಈ ರೂಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ಸ್ ಕೊಟ್ಟೆ. ಬಟ್ ಜಾಸ್ತಿ ಇಂಪಾರ್ಟೆಂಟ್ ಯಾರಿಗೆ ಹೇಳಿ? ಪ್ಯಾಸೆಂಜರ್ಸ್ಗಳಿಗೆ. ಕುಷ್ಟಗಿಯಿಂದ ಹುಬ್ಳಿ ಹೋಗೋವರೆಗೂ ಅಂತ ಪ್ಯಾಸೆಂಜರ್ಸ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಈ ಟ್ರೈನ್ ಅಂತ ಇಲ್ಲಿನ ಒಂದು ಪ್ಯಾಸೆಂಜರಿಂದನೇ ತಿಳ್ಕೊಳ್ಳೋಣ ಎಷ್ಟು ಅವ್ರಿಗೆ ಇಂಪಾರ್ಟೆಂಟ್ ಇದು ಅಂತ. ನಾನು ಗುರುರಾಜ್ ಜಗತೀರ್ಥ ಕುಷ್ಟಗಿ ಅವರು. ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಈ ರೈಲು ಪ್ರಯಾಣದಿಂದ ಜನರಿಗೆ ಸಾಕಷ್ಟು ಅನುಕೂಲ ಆಗ್ತಿದೆ. ಬಸ್ ದರಕ್ಕಿಂತನೂ ಭಾಳ ರೇಟ್ ಕಡಿಮೆ ಇರೋದ್ರಿಂದ ಮತ್ತು ಸರಕು ಸಾಗಾಣಿಕೆಗಳಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗಿದೆ. ಇದರಿಂದ ಎಲ್ಲರಿಗೂ ಧನ್ಯವಾದಗಳು. 190 ರೂಪಾಯಿ ಬಸ್ ಚಾರ್ಜ್ 170 ರೂಪಾಯಿ ಇದೆ. ರೈಲ್ವೆ ಚಾರ್ಜ್ ಬರೀ 70 ರೂಪಾಯಿ ಇರೋದ್ರಿಂದ ಸಾಕಷ್ಟು ಅನುಕೂಲ ಆಗ್ತದೆ ಜನರಿಗೆ. ವ್ಯಾವಹಾರಿಕವಾಗಿ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ. ಎಲ್ಲರಿಗೆ ಇದು ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಬಸ್ ರಶ್ ಇರುತ್ತೆ ಅಣ್ಣ? ಹಾಂ, ಬಸ್ ರಶ್ ಇರ್ತದೆ. ಇದಕ್ಕೆ ಅನುಕೂಲ ಆಗ್ತದೆ. ಹೋಗಿ ಬರೋಕ್ಕೆ ಎಲ್ಲ ರೀತಿಯಿಂದ ಒಳ್ಳೇದಾಯಿತು. ಟೈಮ್ ಉಳಿತಾಯ ಆಗುತ್ತೆ. ಈ ರೈಲು ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ ಜನರಿಗೆ. ಇವಾಗ ಬಸ್ ಫಾಸ್ಟಾಗಿ ಹೋಗುತ್ತೆ, ಟ್ರೈನ್ ಫಾಸ್ಟ್ ಹೋಗುತ್ತೆ? 2-3 ತಾಸಿನ ಜರ್ನಿ ಇದೆ. ರೇಟ್ ಕಡಿಮೆ ಆಗ್ತದೆ ಇದಕ್ಕೆ ಅಷ್ಟೇ. ಸೊ ನೀವು ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಬಸ್ ಟ್ರೈನ್ ಅಂತ ಎರಡರಲ್ಲಿ ಆಪ್ಷನ್ ಸಿಕ್ಕಿದ್ರೆ ಟ್ರೈನ್ ಹೋಗ್ತೀರಿ. ರೇಟ್ ಕಡಿಮೆ ಇರೋದ್ರಿಂದ, ಚಾರ್ಜ್ ಕಡಿಮೆ ಆಗೋದ್ರಿಂದ ಟ್ರೈನ್ ಹೋಗ್ತೀರಿ. ಸರಳ ಸಾಗಾಣಿಕೆ ಟ್ರೈನ್ಗಳು ಬಿಡೋ ವ್ಯವಸ್ಥೆ ಮಾಡ್ಬೇಕಂತ ಹಂಗ ಇದಕ್ಕಿಂತ ಸಿಟಿ ಡೆವಲಪ್ ಆಗ್ತೀರಿ. ವ್ಯಾವಹಾರಿಕವಾಗಿ ಎಲ್ಲರಿಗೆ ಭಾಳ ಅನುಕೂಲ ಆಗುತ್ತೆ. ವ್ಯವಹಾರ ಮಾಡೋದ್ರಲ್ಲಿಂದ ವ್ಯಾಪಾರಸ್ಥರಿಗೆ ಇನ್ನೂ ಭಾಳ ಅನುಕೂಲ ಆಗುತ್ತೆ. ಪ್ಯಾಸೆಂಜರ್ಗೂ ಭಾಳ ಅನುಕೂಲ ಆಗುತ್ತೆ. ಕಡಿಮೆ ರೇಟ್ನಾಗ ಹೋಗಿ ಬರ್ತಾರೆ ಹುಬ್ಬಳ್ಳಿಗೆ. ವ್ಯವಹಾರ ಸೌಕರ್ಯ ಮಾಡಿದರೆ ಜನರಿಗೆ ಅನುಕೂಲ ಆಗುತ್ತೆ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಅಲ್ವಾ, ಇಂದಿನ ಮಕ್ಕಳೇ ನಾಳೆನ ಪ್ರಜೆಗಳು ಅಂತ. ಈ ಟ್ರೈನು ಅಥವಾ ಈ ರೂಟು ದೊಡ್ಡವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಈ ಪುಟ್ಟ ಮಕ್ಕಳು ಕೂಡ ಅದೇ ಥರ ಅನುಕೂಲ ಆಗುತ್ತೆ. ಫಸ್ಟ್ ಟೈಮು ಈ ರೂಟಲ್ಲಿ ಈ ಪುಟ್ಟ ಮಕ್ಕಳು ಟ್ರೈನ್ ಓಡಾಡೋದನ್ನು ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಹೆಂಗೆ ಅನಿಸಿದೆ ಅಂತ ಸಹ ಒಂದ್ಸತಿ ಈ ಪುಟ್ಟ ಮಕ್ಕಳ ಹತ್ರ ಕೇಳಿ ತಿಳ್ಕೊಳ್ಳೋಣ ಅವ್ರಿಗೆ ಹೆಂಗಿದೆ ಅಂತ. ನನ್ನ ಹೆಸರು ಬದ್ರಿನಾಥ್. ನನ್ನ ಹೆಸರು ಹೀರೋ. ಎಷ್ಟನೇ ಕ್ಲಾಸ್ ನೀವೆಲ್ಲ? ನಾನು 7th. ನಾನು 8. 7. ಓಕೆ, ನೀವೆಲ್ಲ 7th 5th ಯಾರು ಅಂದ್ರಲ್ಲ? ಸ್ಕೂಲ್ ಎಷ್ಟು ದೂರ ಇಲ್ಲಿಂದ? ಇಲ್ಲಿಗ 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್ ದೂರ. ಹುಬ್ಳಿಗೆ ಹೋಗಿದ್ದೀರಾ ಯಾವತ್ತಾದ್ರೂ? ನಾನು ಹೋಗಿದ್ರಿ ಒಂದ್ಸತಿ. ಹೋಗಿದ್ದೀರಾ? ಯಾರ್ಯಾರು ಹೋಗಿದ್ದೀರಾ? ಓಕೆ, ಹೆಂಗೆ ಹೋಗ್ತಿದ್ರಾ ನೀವು ಹುಬ್ಳಿಗೆ? ಬಸ್ ಮೇಲೆ ರೀ. ಬಸ್ಸಲ್ಲಿ ಹೋಗ್ತಿದ್ರಾ? ಓಕೆ, ಇವಾಗ ಬಸ್ ಅಂದರೆ 120 ರೂಪಾಯಿಂದ 100. ಈ ಸ್ಟೇಷನಲ್ಲಿ ಯಾವುದೇ ರೀತಿಯ FOBಗಳಿಲ್ಲ. FOBಗಳಂದರೆ ಫುಟ್ ಓವರ್ ಬ್ರಿಡ್ಜ್, ಅಂದರೆ ಪ್ಲ್ಯಾಟ್ಫಾರ್ಮ್ ಮೇಲ್ಗಡೆಯಿಂದ ನೀವು ಕ್ರಾಸ್ ಮಾಡಬೇಕಾಗಿ ಬರುತ್ತಿತ್ತು ಮುಂಚೆ. ಬಟ್ ಈಗ ಇಲ್ಲಿ ಅಂಡರ್ ಪಾಸ್ಗಳಿದೆ.
ಅಂದರೆ ಹೆಂಗೆ ಕ್ರಾಸ್ ಮಾಡೋದು ಪ್ಲ್ಯಾಟ್ಫಾರ್ಮ್ 1ಇಂದ ಪ್ಲ್ಯಾಟ್ಫಾರ್ಮ್ 2 ಅಂದರೆ ಈ ಥರ ಅಂಡರ್ ಪಾಸ್ಗಳು ಇರುತ್ತೆ. ಆ ಅಂಡರ್ ಪಾಸ್ನೇ ನೋಡಿ ಏನು ಸಖತ್ತಾಗಿ ಪೇಂಟಿಂಗ್ಗಳು ಮಾಡಿ ನೀಟಾಗಿ ಮಾಡಿಟ್ಟಿದ್ದಾರೆ ನೋಡಿ. ನೀಟಾಗಿ ಟ್ಯೂಬ್ಲೈಟ್ ಸಹ ಹಾಕಿ ಚೆನ್ನಾಗಿ ಮಾಡಿದೆ ನೋಡಿ ಪ್ಲ್ಯಾಟ್ಫಾರ್ಮ್ನ. ನೋಡೋಕೆ ಹೋದರೆ ಇದೊಂಥರ ಬೆಸ್ಟ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬ ಪ್ಯಾಸೆಂಜರ್ಸ್ಗೂ ಬ್ರಿಡ್ಜ್ಗಳನ್ನ ಹತ್ತಕ್ಕೆ ಆಗಲ್ಲ, ಅಂಥ ಟೈಮಲ್ಲಿ ಈ ಥರದನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ವೀಲ್ಚೇರ್ ಆಕ್ಸೆಸಿಬಿಲಿಟಿ ಅಥವಾ ಟ್ರಾಲಿಗಳನ್ನ ಹೇಳ್ಕೊಂಡು ಹೋಗೋಕ್ಕೂ ಸಹ ಈ ಕಡೆ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಕಡೆ ಮಾಮೂಲಿ ಸ್ಟೆಪ್ಸ್ಗಳು ಇದೆ ನೋಡಿ. ಹತ್ಕೊಂಬಂದರೆ ಆಪೋಸಿಟ್ ಸೈಡ್ಗೆ ನೀವು ಬರ್ತೀರಾ. ಟ್ರೈನ್ ಆ ಕಡೆ ಇದೆ ಮತ್ತು ಇದು 2ನೇ ಪ್ಲ್ಯಾಟ್ಫಾರ್ಮ್. ಟೋಟಲಾಗಿ ಸ್ಟೇಷನಲ್ಲಿ 3 ಟ್ರ್ಯಾಕ್ಸ್ ಇದೆ, 2 ಲೂಪ್ ಟ್ರ್ಯಾಕ್ಗಳಿದೆ ಮತ್ತು 1 ಮೇನ್ ಲೈನ್ ಟ್ರ್ಯಾಕ್ ಇಲ್ಲಿದೆ. ಈ ಸೈಡಿಗೆ ಸ್ಟ್ರೈಟಿಗೆ ಹಿಂಗೆ ಹೋದರೆ ವಾಡಿ ಕಡೆ ಹೋಗುತ್ತೆ, ಈ ಕಡೆ ಹೋದರೆ ಟುವರ್ಡ್ಸ್ ತಲ್ಕಲ್ ಕಡೆ ಹೋಗುತ್ತೆ. ಟೋಟಲಾಗಿ ಈ ಟ್ರೈನಲ್ಲಿ ಎಷ್ಟು ಕೋಚಸ್ಗಳಿದೆ ಅಂತ ಇಲ್ಲಿಂದ ತೋರಿಸ್ತೀನಿ. ಲಾಸ್ಟಲ್ಲಿ ಒಂದು ಕೋಚು 1 2 3 4 5 6 7 8 ಕೋಚು ಟೋಟಲಾಗೆ ಈ ಟ್ರೈನಲ್ಲಿದೆ. 8ಕ್ಕೆ 8 ಕೋಚು ಸಹ ಅನ್ರಿಸರ್ವ್ಡ್ ಕೋಚಸ್ಗಳು, ಅಂದರೆ ಯಾವ ರಿಸರ್ವೇಷನ್ ಸಹ ಬೇಕಾಗಿಲ್ಲ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕೆ. ಆವಾಗಲೇ ಹೇಳ್ದಂಗೆ UTS ಅಲ್ಲಿ ಕುಷ್ಟಗಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಅಥವಾ ಈ ರೂಟಲ್ಲಿ ಯಾವುದೇ ಸ್ಟೇಷನ್ಸ್ಗಳಿದೆಯೋ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ. ವಿತಿನ್ 1 ವೀಕ್ ಒಳಗಡೆ ಈ ಸ್ಟೇಷನ್ಸ್ಗಳು ಅಪ್ಡೇಟ್ ಆಗುತ್ತೆ. ಪ್ಲಸ್ ವೇರ್ ಇಸ್ ಮೈ ಟ್ರೈನಲ್ಲಿ ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಇನ್ ಕೇಸ್ ನಿಮಗೆ ತೋರಿಸ್ತಿಲ್ಲ ಅಂದರೆ ಅಲ್ಲಿ ಅಕ್ಕಪಕ್ಕದ ಜನರನ್ನ ಕೇಳಿಬಿಟ್ಟು ಆಮೇಲೆ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿ. ತೋರಿಸ್ತಿಲ್ಲ ಅಂದ್ಬಿಟ್ಟು ಈ ಟ್ರೈನ್ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನೋಡೋಣ ಇದಾದರೂ ಸೋಮಣ್ಣ ಸರ್ ಕಾನ್ವೆ ಆಗಿರುತ್ತೋ ಇಲ್ವೋ ಅಂತ. ಸೊ ಎಲ್ಲಿ ಬಿಟ್ವೆ ಟೈಮಿಂಗ್ಸ್ ಬಗ್ಗೆ ಹೇಳ್ತಿದ್ದೆ ನಾನು. ಇದು ಪ್ರತಿದಿನ ರನ್ ಆಗುವಂತಹ ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ಟ್ರೈನ್. ಪ್ರತಿದಿನ ಇದು 7 ಗಂಟೆಗೆ ಕುಷ್ಟಗಿಯಿಂದ ಹೊರಡುತ್ತೆ ಮತ್ತು ಅದೇ ದಿನ 10:40 ಅಷ್ಟೊತ್ತಿಗೆ ನೀವು ಹುಬ್ಬಳ್ಳಿ ರೀಚ್ ಆಗ್ತೀರಾ. ಮತ್ತು ಹುಬ್ಬಳ್ಳಿಯಿಂದ ಕುಷ್ಟಗಿಯಾಗಿ ಈ ಟ್ರೈನ್ 5 ಗಂಟೆ ಸಾಯಂಕಾಲ ಹೊರಡುತ್ತೆ ಮತ್ತು 8:40 ಸರಿ ಸುಮಾರು ನೀವು ಕುಷ್ಟಗಿಗೆ ಬರ್ತೀರಾ. ಇವಾಗ ನೋಡಿ 12:45 ಆಗ್ತಾ ಬಂತು. ಈಗ ಜಸ್ಟ್ ಸ್ಪೀಚ್ ಮುಗೀತು ಸೋಮಣ್ಣ ಸರ್ ಅವ್ರದ್ದು. ಇನ್ನೇನು ಇವಾಗ ಸ್ಟೇಷನ್ ಕಡೆ ಬರ್ತಿದ್ದಾರೆ ಅವರು. ಅಲ್ಲಿಂದ ನಮ್ಮ ಟ್ರೈನ್ಗೆ ಇನಾಗ್ರೇಟ್ ಮಾಡ್ತಾರೆ ನೋಡಿ ಬಂದ್ರಲ್ಲಿ. ಹುಬ್ಳಿ ಹಾಂ ತೊಗೊಂಡಿದ್ದೀವಿ.
ಈ ಒಂದು ಗದಗ ವಾಡಿ ಸೆಕ್ಷನ್ ಏನಿದೆಯೋ ಅದರಲ್ಲಿ ಫುಲ್ ಸೆಕ್ಷನ್ ಇನ್ನೂ ಓಪನ್ ಆಗಿಲ್ಲ. ಅದ್ರ ಬದಲಾಗಿ 56 ಕಿಲೋಮೀಟ್ರಷ್ಟು ಮಾತ್ರ ಈಗ ಪ್ಯಾಸೆಂಜರ್ಸ್ಗೋಸ್ಕರ ಓಪನ್ ಆಗಿದೆ. ಆ 56 ಕಿಲೋಮೀಟ್ರ್ ಯಾವುದಂದರೆ ಗದಗಿಂದ ಕುಷ್ಟಗಿವರೆಗೂ ಓಪನ್ ಆಗಿದೆ. ಫಸ್ಟ್ ಟೈಮ್ ಟ್ರೈನು ಈ ರೂಟಲ್ಲಿ ಅಂದರೆ ಈ 56 ಕಿಲೋಮೀಟರ್ ರೂಟಲ್ಲಿ ಟ್ರೈನು ಇವತ್ತು ಪ್ರಪ್ರಥಮ ಬಾರಿಗೆ ಇವತ್ತು ಓಪನ್ ಆಗಿದೆ ಪ್ಯಾಸೆಂಜರ್ಸ್ಗೋಸ್ಕರ. ನಾಳೆಯಿಂದ ಅಂದರೆ 16ನೇ ತಾರೀಕು ಮೇ 16ನೇ ತಾರೀಕಿಂದ ಪ್ಯಾಸೆಂಜರ್ಸ್ಗೆ ರೆಗ್ಯುಲರ್ ಸರ್ವಿಸಾಗಿ ಸಂಚರಿಸ್ತಾರೆ. ಟೈಮಿಂಗ್ ಕೂಡ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಕರೆಕ್ಟ್ ಕುಷ್ಟಗಿಯಿಂದ ಬೆಳಗ್ಗೆ 7 ಗಂಟೆಗೆ ಹೊರಡುತ್ತೆ. ಹುಬ್ಳಿ ಅದೇ ದಿನ 10:40ಕ್ಕೆ ರೀಚ್ ಆಗುತ್ತೆ. ಮತ್ತು ಮತ್ತೆ ಹುಬ್ಳಿಯಿಂದ 5 ಗಂಟೆಗೆ ಓಪನ್ ಆಗುತ್ತೆ. ಅದಾದಮೇಲೆ 8:40 ಸರಿ ಸುಮಾರು ನೀವು ಕುಷ್ಟಗಿ ರೀಚ್ ಆಗ್ತೀರಾ. ಪ್ರತಿದಿನ ಈ ಟ್ರೈನ್ ರನ್ನಿಂಗ್ ಇದೆ. ಟೋಟಲಾಗಿ 8 ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂಥ ಲಿಂಗನಮಂಡಿಗೆ ಬಂದಿದ್ದೀವಿ. ಇಲ್ಲಿಗೆ ಕುಷ್ಟಗಿ ಹುಬ್ಳಿ ಪ್ಯಾಸೆಂಜರ್ ಪ್ರತಿದಿನ ಇಲ್ಲಿಗೆ 7:10ಕ್ಕೆ ಬರುತ್ತೆ ಮತ್ತು 7:11ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನೋಡಿ ಮಕ್ಳುಗಳು ಎಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ಅಂತ. ಫುಟ್ಓವರ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ತಿದ್ದಾರೆ. ಇಲ್ಲಿ ಫುಲ್ ಫೋಟೋ ಸೆಷನ್ ನಡೀತಿದೆ. ಇಲ್ಲಿ ನಿಂತ್ಕೊಂಡಿದ್ದಾರೆ. ಸ್ಟೇಷನ್ ಬಿಲ್ಡಿಂಗಲ್ಲಿ ಫುಲ್ ನಿಂತಿದ್ದಾರೆ. ಸೊ ಎಲ್ಲರ ಕೈನಲ್ಲೂ ಮತ್ತು ಫೋಟೋಸ್ ತೊಗೊತಿದ್ದಾರೆ. ಬನ್ನಿ ಹೊರಡೋಣ ಲಿಂಗನಮಂಡಿ. ನಾನೊಂದು ಇಳಿದಿದ್ದು ಅದೊಂದು ಪ್ಲ್ಯಾಟ್ಫಾರ್ಮ್, ಮತ್ತು ಮುಂದ್ಗಡೆ ಕಾಣಿಸ್ತಿದೆಯಲ್ಲ ಅದು ಇನ್ನೂ ಒಂದು ಪ್ಲ್ಯಾಟ್ಫಾರ್ಮ್. ಪ್ಯೂರ್ ಡೀಸೆಲ್ ಸೆಕ್ಷನ್ ಕಂಡ್ರಿ ಇದು. ಪೋಲ್ ಫ್ರೀ ಸೆಕ್ಷನ್. ಒಂದು ಪೋಲ್ ಕೂಡ ಕಾಣಿಸ್ತಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ ತುಂತುರು ಮಳೆ ಬೀಳ್ತಿದೆ ಅಂತ, ಬಟ್ ಇವಾಗ ನೋಡಿ ಫುಲ್ಲು ಕ್ಲಿಯರ್ ಆಗಿದೆ. ಬಿಸಿಲಂತೂ ಸಖತ್ತಾಗಿದೆ. ಈಗ ಗೊತ್ತಾಗ್ತಿದೆ ಸಮ್ಮರ್ ಇನ್ನೂ ಇದೆ ಅಂತ ಈಗ ಫೀಲ್ ಆಗ್ತಿದೆ. ರೂಟ್ ಅಂತೂ ನೀವು ನೋಡ್ತಿದ್ದೀರಾ. ಈಗ MPS ಚೆಕ್ ಮಾಡೋಣ. MPS ಎಷ್ಟು ತನಕ ಕ್ಲಿಯರ್ ಕೊಡ್ತಾರೆ ನಮ್ಮ ಟ್ರೈನ್ಗೆ ಮ್ಯಾಕ್ಸ್ ಪರ್ಮಿಸಿಬಲ್ ಸ್ಪೀಡ್ ಅಂತ. ಬೀಳಬಾರ್ದು ಅಂತ ನೋಡಿ ಯಾವ ಥರ ಫೌಂಡೇಶನ್ ಹಾಕಿದ್ದಾರೆ. ಟೋಟಲಾಗೆ 21 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ 2ನೇ ನಿಲ್ಗಡೆ ಆದಂತಹ ಹನುಮಾಪುರಗೆ ಬಂದಿದ್ದೀವಿ. ಕುಷ್ಟಗಿ ಹುಬ್ಳಿ ಎಕ್ಸ್ಪ್ರೆಸ್ ಇಲ್ಲಿಗೆ 7:21ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 7:22ಕ್ಕೆ ಹೊರಡುತ್ತೆ. 1 ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ.
ಎಂಥ ಸಖತ್ತಾಗಿದೆ ಅಲ್ಲ ಸ್ಟೇಷನ್ನು. ಆ ಕಡೆ ನೋಡಿದ್ರೆ ವಿಂಡ್ ಮಿಲ್ಸು, ಇಲ್ಲಿ ನೋಡಿದ್ರೆ ಒಂದು ಪುಟ್ಟದಂಥ ಸ್ಟೇಷನ್ನು, ಸಿಂಗಲ್ ಲೈನ್ ಸೆಕ್ಷನ್ ಇರೋ ಸ್ಟೇಷನ್ನು. ಸೊ ಸಖತ್ತಾಗಿದೆ, ಜರ್ನಿ ಅಂತೂ ಸೂಪರ್ಬ್ ಆಗಿದೆ. ಜನರು ಆ ಉತ್ಸಾಹ ಇದೆಯಲ್ಲ ಅದನ್ನ ನೋಡೋದ್ರಲ್ಲೇ ಆ ಇನಾಗ್ರೇಷನ್ ಜರ್ನಿ ಮಾಡ್ಬೇಕನ್ಸುತ್ತಲ್ವ. ಅಲ್ಲಿಗೆ 26 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ 3ನೇ ನಿಲ್ಗಡೆ ಆದಂಥ ಯಲಬುರ್ಗಾಗೆ ಬಂದಿದ್ದೀವಿ. ಇಲ್ಲಿಗೆ ಕುಷ್ಟಗಿ ಹುಬ್ಳಿ ಎಕ್ಸ್ಪ್ರೆಸ್ ಇಲ್ಲಿಗೆ 7:29 ಬರುತ್ತೆ ಮತ್ತು 7:15 ಇಲ್ಲಿಂದ ಹೊರಡುತ್ತೆ ಬೆಳಗ್ಗೆ. ಇಲ್ಲಿ ಜನರು ನೋಡಿ ಎಷ್ಟು ಜನ ಬಂದಿದ್ದಾರೆ ಈ ಟ್ರೈನ್ನ ಅಂತ. ಈ ಟ್ರೈನ್ ನೋಡೋಕ್ಕೆ ಅಂತ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇಲ್ಲಿ ಸಹ 1 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ಅಲ್ಲಿ ಕುಕ್ನೂರ್ ಲೈವ್ ಅಲ್ಲಿ ಕುಕ್ನೂರ ನೋಡಕ್ ಕುಂತಾರ್ರಿ. ಅಣ್ಣ ಹುಷಾರಿ, ಏನ್ ಹಿಡ್ಕೊಂಡು ಗೊತ್ತಿಲ್ಲ. ಇಲ್ಲೇ ಪೂಜೆ ಮಾಡ್ತಾರೆ ಆಮ್ಯಾಗ ಮನ್ಸಿಗೆ ಬಂದತಾನು ಮಾಡಕ ಮಾಡ್ಯಾರ, ಎಲ್ಲ ಮಾಡ್ಯಾರಿ. ಒಂದ್ಸಲ ಕಟ್ಟಾರ ಮಾಡ್ಯಾರ, ಭಾಳ ಮಂದಿ ಐತ್ರಿ. ಗಂಗೋ ಇಲ್ಲಿ ಪೂಜೆ ಮಾಡಕ್ ಕುಂತಾರ ಒಂದು 2 ನಿಮಿಷ ಸಂಗಾಳಗ. ಅಲ್ಲಿಗೆ 34 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಸಂಗನಾಲ್ಗೆ ಬಂದಿದ್ದೀವಿ. ಇಲ್ಲಿಗೆ ಕುಷ್ಟಗಿ ಹುಬ್ಳಿ ಪ್ಯಾಸೆಂಜರ್ ಪ್ರತಿದಿನ 7:38 ಬರುತ್ತೆ ಮತ್ತು 7:39 ಇಲ್ಲಿಂದ ಹೊರಡುತ್ತೆ. ಅದೇ 1 ನಿಮಿಷ ಹಾಲ್ಟು 2 ಸೈಡಿಂದನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತಿದ್ದಾರೆ ಈ ಟ್ರೈನ್ಗೋಸ್ಕರ.
ನಾವು ಬಂದಿರಲ್ಲ. ಟ್ರೈನು ಈ ರೂಟಲ್ಲಿ ಬರೀ ಒಂದು ಗಾಡಿ ಅಲ್ಲ, ಇದೊಂದು ಇಮೋಷನ್ ಥರ ನೋಡಿ ಈ ಟ್ರೈನ್, ಈ ಒಂದು ಊರಿನ ಜಾಗಕ್ಕೆ ಜನಕ್ಕೆ. ಟೋಟಲಾಗಿ 43 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಕುಕನೂರಿಗೆ ಬಂದಿದ್ದೀವಿ. ಪ್ರತಿದಿನ ಕುಷ್ಟಗಿ ಹುಬ್ಳಿ ಪ್ಯಾಸೆಂಜರ್ ಇಲ್ಲಿಗೆ 7:49ಕ್ಕೆ ಬರುತ್ತೆ ಮತ್ತು 7:50ಕ್ಕೆ ಬೆಳಗ್ಗೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಅದಕ್ಕೂ ಸಹ ಕೊಟ್ಟಿದ್ದಾರೆ. ಸೊ 2 ಸೈಡ್ ಪ್ಯಾಸೆಂಜರ್ಸ್ಗೂ 1 ನಿಮಿಷ ಹಾಲ್ಟು ಕುಕನೂರಲ್ಲಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಟೈಪ್ ಸೆಲೆಬ್ರೇಷನ್ಸ್ಗಳನ್ನ ನೋಡಿದ್ದೀನಿ ಸ್ಟೇಷನ್ಸಲ್ಲಿ. ಪಟಾಕಿ ಹೊಡೆದು ಸೆಲೆಬ್ರೇಷನ್ ಮಾಡೋದು ಫಸ್ಟ್ ಟೈಮ್ ರೀ ನಾನು ನೋಡ್ತಿರೋದು ಇದನ್ನು. ನೋಡಿ ಜನರ ಆ ಉತ್ಸಾಹ ಹೆಂಗಿದೆ ನೋಡಿ. ಫಸ್ಟ್ ಟೈಮ್ ಅವ್ರ ಊರಿಗೆ ಒಂದು ಟ್ರೈನ್ ಬರ್ತಿದೆ ಅನ್ನೋದ್ರದ್ದು. ಪ್ರತಿಯೊಂದು ಸ್ಟೇಷನಲ್ಲೂ ಪೂಜೆ ಮಾಡಿ ವೆಲ್ಕಮ್ ಮಾಡ್ತಿದ್ದಾರೆ ಈ ಟ್ರೈನ್ನ. ಟ್ರೈನ್ನ ವೆಲ್ಕಮು ಯಾವ ಒಂದೇ ಭಾರತ್ಗೂ ಕಮ್ಮಿ ಇಲ್ಲ ರೀ. ಎಂಥ ವೆಲ್ಕಮ್ಗಳು ಮಾಡಿದ್ದಾರೆ. ಒಂದು ಸ್ಟೇಷನ್ಗಿಂತ ಇನ್ನೊಂದು ಸ್ಟೇಷನ್ ಅವರು ಒಂದಕ್ಕಿಂತ ಒಂದು ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ ಈ ಟ್ರೈನ್ನ. ಹೊಸಪೇಟೆ ಲೈನ್ಗೆ ಎಂಟ್ರಾಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ 2 ಲೈನು ಹೊಸಪೇಟೆ ಕಡೆಯಿಂದ ಬರ್ತಿರೋದು ಮತ್ತು ನಾವು ಬರ್ತಿರೋದು ಕುಷ್ಟಗಿ ಕಡೆಯಿಂದ. ಸೊ ತಾಲ್ಕಲ್ಗೆ ಬಂದಿದ್ದೀವಿ. ಟೋಟಲಾಗಿ 56 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ. ಇಲ್ಲಿಯೂ ಸಹ ನೋಡಿ ಪೂಜೆ ಮಾಡ್ತಿದ್ದಾರೆ ಟ್ರೈನ್ಗೆ.
ಟೈಮಿಂಗ್ ಬಗ್ಗೆ ಹೇಳಬೇಕಂದ್ರೆ ಕುಷ್ಟಗಿ ಹುಬ್ಳಿ ಎಕ್ಸ್ಪ್ರೆಸ್ ಇಲ್ಲಿಗೆ 8:10 ಬರುತ್ತೆ ಮತ್ತು 8:20 ಇಲ್ಲಿಂದ ಹೊರಡುತ್ತೆ. ಅದೇ ಹುಬ್ಳಿ ಕುಷ್ಟಗಿ ಎಕ್ಸ್ಪ್ರೆಸ್ ಇಲ್ಲಿಗೆ 6:50 ಬರುತ್ತೆ ಮತ್ತು 7 ಗಂಟೆ ಸಾಯಂಕಾಲ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಟೋಟಲಾಗೆ 96 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಗದಗ್ ಜಂಕ್ಷನ್ಗೆ ಬಂದಿದ್ದೀವಿ. ಗೊತ್ತು ತುಂಬ ಸ್ಟೇಷನ್ ಸೆಂಟ್ರಲ್ ಸ್ಕಿಪ್ ಮಾಡಿದೆ ಅಂತ. ಚಾರ್ಜಿಂಗ್ ಬ್ರೇಕ್ ಕೂಡ ಬೇಕಾಗಿತ್ತು, ಪ್ಲಸ್ ಬಿಸಿಲು ಕೂಡ ಅಷ್ಟೇ ಸಾಕಾಗಿತ್ತು ರೀ. ಸೊ ಅದಕ್ಕೋಸ್ಕರ ಬಾಡಿನ ಸ್ಟ್ರೈನ್ ಮಾಡೋದು ಬೇಡ ಅಂದ್ಬಿಟ್ಟು ತಲಕಾಲವರೆಗೂ ಎಷ್ಟಾಗುತ್ತೋ ಅಷ್ಟು ತೋರಿಸಿ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಗದಗಿಂದ ಕಂಟಿನ್ಯೂ ಮಾಡ್ತೀನಿ. ಗದಗಲ್ಲಿ ಟೆಂಪ್ರೇಚರ್ ಫುಲ್ಲು ಡ್ರಾಪ್ ಆಗಿದೆ, ಮೋಡ ಕವಿದ ವಾತಾವರಣ, ತಣ್ಣಗೆ ಗಾಳಿ ಬೀಸ್ತಿದೆ. ಸೊ ಪ್ಲೆಸೆಂಟಾಗಿ ಆರಾಮಾಗಿ ರೆಕಾರ್ಡಿಂಗ್ ಮಾಡಬಹುದು. ಇನ್ನು ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ 1 ನಿಮಿಷ. ಹಾಂ, ಗದಗಿಗೆ ಅಂದರೆ ಕುಷ್ಟಗಿ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಗದಗಿಗೆ 9:08 ಬರುತ್ತೆ ಬೆಳಗ್ಗೆ ಮತ್ತು 9:10 ಇಲ್ಲಿಂದ 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಕುಷ್ಟಗಿ ಪ್ಯಾಸೆಂಜರ್ ಬಗ್ಗೆ ಟೈಮಿಂಗ್ ಬಗ್ಗೆ ಹೇಳಬೇಕಂದ್ರೆ 18 ಬರುತ್ತೆ ಮತ್ತು 6:20 ಇಲ್ಲಿಂದ ಹೊರಡುತ್ತೆ. ಅದಕ್ಕೂ ಸಹ 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 6 ಗಂಟೆ ಅಂದರೆ ಸಾಯಂಕಾಲ 6:18 ಬರುತ್ತೆ ಮತ್ತು 6:20 ಇಲ್ಲಿಂದ ಹೊರಡುತ್ತೆ. ಈ ರೂಟ್ನ ಮತ್ತು ನನ್ನ ಜರ್ನಿ ಇದುವರೆಗೂ ಹೆಂಗೆ ಹೋಗ್ತಿದೆ ಅಂತ ಒಂದು ಕರೆಂಟ್ ಅಪ್ಡೇಟ್ ಕೊಟ್ಬಿಡ್ತೀನಿ ನಿಮಗೆ. ಒಂದು ಪದ ಉಪಯೋಗಿಸ್ತಾರೆ ಗೊತ್ತಾ, ಕಳಕಳೆಯ ಮನವಿ ಅಂತ. ಆ ಥರ ಅಂದ್ಕೊಳ್ಳಿ. ಕುಷ್ಟಗಿಯಿಂದ ಗದಗವರೆಗೂ ನಿಮ್ಗೆ ಏನೂ ಸಿಗೋಲ್ಲ ರೀ ಸೀರಿಯಸ್ಸಾಗಿ. ವಾಟರ್ ಬಾಟ್ಲು ಸಹ ನಿಮಗೆ ಸಿಗೋದಿಲ್ಲ. ಇನ್ನು ತಿಂಡಿ ತಿನಿಸುಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ. ಸೊ ತುಂಬ ಟೈಟಾಗಿರುತ್ತೆ. ಬಟ್ ನನ್ನ ಯೋಚನೆ ಏನಂದರೆ ಜನರಿಗೆ ಇದು ಎಫೆಕ್ಟ್ ಆಗೋಲ್ಲ. ಏನಕ್ಕೆ ಆಲ್ರೆಡಿ ಮನೆಯಿಂದನೇ ನೀರು ಬಾಟ್ಲು ತೊಗೊಂಡು ಹೊರಟಿರ್ತಾರೆ. ಇನ್ ಕೇಸ್ ನೀವು ತೊಗೊಂಡು ಹೊರಟಿಲ್ಲ ಅಂದರೆ ಮಾತ್ರ ನಿಮ್ಗೆ ಇಶ್ಯೂ ಆಗುತ್ತೆ, ಇಲ್ಲಾಂದರೆ ನಿಮ್ಗೆ ಇದು ಇಶ್ಯೂ ಆಗೋಲ್ಲ. ಯಾಕಂದರೆ 95 ಕಿಲೋಮೀಟರ್ಸ್ ಅಷ್ಟೇ ಅಲ್ವಾ. ಸೊ ಮ್ಯಾನೇಜಬಲ್ ಅಂತ ತೊಗೋಬೋದು. ಬಟ್ ಔಟ್ಸೈಡಿಂದ ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ಈ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ತಿಂಡಿ ತಿನಿಸುಗಳು ಸಿಗೋಲ್ಲ, ಪ್ಲಸ್ ವಾಟರ್ ಬಾಟಲ್ ಸಹ ಸಿಗೋದಿಲ್ಲ. ಸಮ್ಮರ್ ಟೈಮಲ್ಲಿ ಅಂತೂ ಎಕ್ಸ್ಟ್ರಾ ಬ್ಯಾಕಪ್ಗೆ ಒಂದು ವಾಟರ್ ಬಾಟಲ್ ತೊಗೊಂಡೇ ಹೋಗಿರಿ, ಓಕೆನಾ. ಸೊ ತಿಂಡಿ ತಿನಿಸುಗಳು ತಿನ್ಕೊಂಡೇ ಹೊರಡಿ, ಪ್ಲಸ್ ಸ್ನ್ಯಾಕ್ಸ್ ಐಟಮ್ಸ್ಗಳು ತೊಗೊಂಡು ಹೊರಡಿ. ಯಾಕಂದರೆ ಈ ರೂಟಲ್ಲಿ ನಿಮಗೆ ಏನೂ ಸಿಗೋದಿಲ್ಲ. ಗದಗ ಆದಮೇಲಿಂದ ಅಂದರೆ ಗದಗ ಸ್ಟೇಷನಲ್ಲಿ ನಿಮಗೆ ಸಿಗುತ್ತೆ, ಬಟ್ 2 ನಿಮಿಷ ಹಾಲ್ಟು ಇರುತ್ತೆ. ಸೊ 2 ನಿಮಿಷದಲ್ಲಿ ಬೇಗ ಹೋಗಿ ಪೇಮೆಂಟ್ ಮಾಡಿಬಿಟ್ಟು ನೀವು ಐಟಮ್ನ ತೊಗೊಂಡು ಮತ್ತೆ ಕೋಚ್ಗೆ ವಾಪಸ್ ಬರಬೇಕು, ಓಕೆನಾ. ಸೊ ಇಷ್ಟ ಆಗಿದೆ ಕರೆಂಟ್ ಅಪ್ಡೇಟು. ಇನ್ನೊಂದು ಅಪ್ರಾಕ್ಸ್ 55 ಕಿಲೋಮೀಟರ್ಸ್ ಇದೆ ಹುಬ್ಳಿ ರೀಚ್ ಆಗೋಕ್ಕೆ. ಹುಬ್ಳಿ ರೀಚ್ ಆದಮೇಲೆ ನಾನು ಫುಲ್ ರಿವ್ಯೂ ಕೊಡ್ತೀನಿ. ಮತ್ತು ಈ ಟ್ರೈನ್ ನಿಜವಾಗ್ಲೂ ಪ್ಯಾಸೆಂಜರ್ಸ್ಗೆ ವರ್ತ್ ಇಟ್ಟೋ ಇಲ್ಲೋ ಅಂತ ನಾನು ಕೂಡ ಒಂದು ಫೈನಲ್ ವರ್ಡಿಟ್ ಕೂಡ ಕೊಡ್ತೀನಿ ಹುಬ್ಳಿನಲ್ಲೇ. ಟೋಟಲಾಗೆ 154 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂಥ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ಗೆ
ಬಂದಿದ್ದೀವಿ. ಇಲ್ಲಿಗೆ ಪ್ರತಿದಿನ ಕುಷ್ಟಗಿ ಹುಬ್ಳಿ ಪ್ಯಾಸೆಂಜರ್ ಇಲ್ಲಿಗೆ 10:40ಕ್ಕೆ ಬರುತ್ತೆ ಬೆಳಗ್ಗೆ. ಮತ್ತು ಹುಬ್ಳಿಯಿಂದ ಕುಷ್ಟಗಿಗೆ ಹೋಗೋ ಪ್ಯಾಸೆಂಜರ್ ಇಲ್ಲಿಂದ ಪ್ರತಿದಿನ 5 ಗಂಟೆಗೆ ಹೊರಡುತ್ತೆ. ಸೊ ಈ 2 ಟೈಮಿಂಗ್ ಜ್ಞಾಪಕ ಇಟ್ಕೊಳ್ಳಿ. ಬರೋ ಟ್ರೈನ್ ಇಲ್ಲಿಗೆ 10:40ಕ್ಕೆ ಬರುತ್ತೆ ಮತ್ತು ಇಲ್ಲಿಂದ ಕುಷ್ಟಗಿಗೆ ಹೊರಡೋ ಟ್ರೈನು ಸಾಯಂಕಾಲ 5 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ನಂದು ಹೆಂಗಿತ್ತು? ಈಸಿಗೆ 10/10 ಅಂತ ಕೊಡ್ತೀನಿ. ರನ್ ಕೂಡ ಸಖತ್ತಾಗಿತ್ತು ರೀ. ಸೀಟ್ಸ್ ಕೂಡ ನಿಮಗೆ ಆರಾಮಾಗಿ ಸಿಗುತ್ತೆ. 10 ಕೋಚ್ ಕಂಪೋಸಿಷನ್ ಇರುವಂತಹ ಟ್ರೈನ್ ಇದು. ಸೊ ಕುಷ್ಟಗಿ ಜನರಿಗೆ ಒಂದು ಒಳ್ಳೆ ವರದಾನ ಅಂತಲೇ ಹೇಳ್ಬೋದು. 170 ರೂಪಾಯಿ ಬಸ್ಸಿಗೆ ದಿನಾಗಲೂ ಖರ್ಚು ಮಾಡೋದು, ಅದು ಅಪ್ ಡೌನ್ 170 ರೂಪಾಯಿ ಖರ್ಚು ಮಾಡೋದು ಬದಲಾಗೆ ಅದೇ 140 ರೂಪಾಯಿನಲ್ಲಿ ಹೋಗೋದು ಬರೋದು ಎರಡು ಸೇರಿಸಿ ಆಗೋಗ್ಬಿಡುತ್ತೆ. ಇವಾಗ 70 ರೂಪಾಯಿ ಹೋಗೋಕ್ಕೆ, 70 ರೂಪಾಯಿ ಬರೋಕ್ಕೆ. ಇವತ್ತು ಎಕ್ಸ್ಪ್ರೆಸ್ ಫೇರ್ ತೊಗೊಂಡ್ರು, ನಾಳೆ ನನಗೆ ನಾನು ಅಪ್ಡೇಟ್ ಮಾಡ್ತೀನಿ ಪ್ಯಾಸೆಂಜರ್ ಫೇರ್ ತೊಗೊತಿದ್ದಾರೋ ಅಥವಾ ಎಕ್ಸ್ಪ್ರೆಸ್ ಫೇರ್ ತೊಗೊತಿದ್ದಾರೋ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಓವರಾಲ್ ಜರ್ನಿ ಎಕ್ಸ್ಪೀರಿಯನ್ಸ್ 10/10 ಕೊಟ್ಟೆ. ಪ್ಲಸ್ ವಾಟರ್ ಬಾಟ್ಲು ಮತ್ತು ಸ್ನ್ಯಾಕ್ಸ್ ಐಟಮ್ಸ್ನ ತೊಗೊಂಡು ಜರ್ನಿ ಸ್ಟಾರ್ಟ್ ಮಾಡೋದಂತೂ ಮರೀಲೇಬೇಡಿ, ಯಾಕಂದರೆ ನಿಮ್ಗೆ ಈ ರೂಟಲ್ಲಿ ಏನೂ ಸಹ ಸಿಗೋದಿಲ್ಲ. ಸೊ ಜರ್ನಿ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಹುಬ್ಳಿಯಿಂದ. ಬಾಯ್, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.